ಸಾಗರನ ತಂಗಿ ಚಂದ್ರಳನನ್ನು ನನ್ನ ಬಾಳಿನ ಜ್ಯೋತಿಯನ್ನಾಗಿ ಮಾಡಿಕೊಳ್ಳಬೇಕೆಂದು ಬಹುದೊಡ್ಡದಾಗಿ ಬೆಳೆದು ನಿಂತಿರು ಈ ಕಾರ್ತಿಕನ ಆಸೆ ಸಿಡಿದ ಬಾಯಿಗೆ ತೊತ್ತಾಗಿ ನುಚ್ಚು ನೂರಾಗಿ ಹೋಯಿತು ಈ ಕಾರ್ತಿಕನ ಆಸೆ ಗೋಪುರದ ಕನಸು. ಇದರಲ್ಲಿ ಆ ಕೆಟ್ಟ ಕುಲದ ನರಹಂತಕನ ಕೈವಾಡ ಇದ್ದರೆ ಇರಬಹುದು. ನರಹಂತಕ ನಿನ್ನ ಮೇಲೆ ನನಗಿದ್ದ ಅನುಮಾನವೇ ನಿಜವಾದರೆ ಕರ್ಪೂರದ ಗೊಂಬೆಯಂತೆ ಬೆಳೆದು ನಿಂತಿರುವ ನಿನ್ನ ತಂಗಿ ಇಂದ್ರಳ ಶೀಲ ಇಂದು ಈ ಕಾರ್ತಿಕನ ಸೇಡಿನ ದೌಡೆಯಲ್ಲಿ ಸಿಲುಕಿ ಚಿತ್ರ ವಿಚಿತ್ರವಾಗುವುದು ಖಂಡಿತ. ಇಂದ್ರೇ ಇಂದಿಲ್ಲ ನಾಳೆ ಆದರೂ ನಿನ್ನ ದೇಹದ ಒಂದೊಂದು ಭಾಗಗಳಿಗೆ ಮುತ್ತಿಟ್ಟು ನನ್ನ ಸೇಡಿನ ದಾವಾಗ್ನಿಯನ್ನು ನನ್ನ ಅಂದಿಸಿಕೊಳ್ಳದಿದ್ದರೆ ನನ್ನ ಹೆಸರು ಕ್ರಾಂತಿಯ ಕಿಡಿಕದರ ಕಾರ್ತಿಕನೇ ನಾಳೆದು ಬಾಯಿಯ ಬ್ಯಾಂಕಿನಿಂದ ಹಾಕುತ್ತಿರುವ ಕಾರ್ತೀಕನ ಕಡೆಯವನ ದೇಹ ಗಗನಕ್ಕೆ ಹಾರಿ ಅವನ ಪ್ರಾಣ ನಿಗರಿ ನಿಂಗಪ್ಪನಿಗೆ ಸೇರಲೇಬೇಕು. ಈ ನಾಗ ಮಾಡುತ್ತಿರುವ ಕಾರ್ಯಕ್ಕೆ ಕತ್ತಲೆಯ ಕಾರ್ಮಣವೇ ಅಡಿಗೆಯಲ್ಲಿ ಈ ಸೃಷ್ಟಿಯೇ ಪ್ರಯಾಣವಾಗಲಿ, ಜ್ವಾಲಾಮುಖಿಯೇ ಅಪ್ಪಳಿಸಲಿ. ಕಣ್ಣಿಟ್ಟ ಕಾರ್ಯ ಹಿಡಿದ ಹಠ ಬಿಡುವಲ್ಲ ಈ ಖತರ್ನಾಕ್ ಆದ್ಮಿನ. ನಿಂತುಕೋ. ಹೇ ಯಾರೋ ನೀನು? ಹೇ ಮಿಸ್ಟರ್, ನನ್ನನ್ನು ನಿಂತ್ಕೋ ಅಂತ ಹೇಳೋಕೆ ನಾನ್ಯಾರು? ಈ ಭೂಗತ ಲೋಕದಲ್ಲಿ ಜನಿಸಿ ಬಂದಿರುವ 84 ಕೋಟಿ ಜೀವರಾಶಿಗಳನ್ನು ಕೇಳಿದರೆ ತಲೆ ಎತ್ತಿ ಹೇಳ್ತದೆ ಅಂಡ್ರುವ ಡಾನ್ ಖತರ್ನಾಕ್ ಆದ್ಮಿ ಈ ನಗರ ಹೆಸರು. ನೀನು ಯಾವ ಡಾನ್ ಆದರೇನು? ನನ್ನ ತಂಟೆಗೆ ಬಂದರೆ ನಿನ್ನ ರುಂಡವನ್ನು ಕತ್ತರಿಸುವೆ. ಬಲು ಎಚ್ಚರ ಎಚ್ಚರ. ಅದು ಈ ನಾಗನಿಗೆ ಎಚ್ಚರ. ಕತ್ತೆ ನನ್ನ ಮಗನೇ, ಮರ್ಯಾದೆಯಿಂದ ನಿನ್ನ ಕೈಯಲ್ಲಿರುವ ಸೂಟ್ ಕೇಸ್ ನನಗೆ ಒಪ್ಪಿಸಿ ಇಲ್ಲಿಂದ ಹೊರಟು ಹೋಗೋ. ಇರದೇ ತಾರೆ ನಿನ್ನ ದೇಹ ಚಿತ್ರ ವಿಚಿತ್ರವಾಗುವುದು ಈ ನಾಗನ ಕೈಯಲ್ಲೇ. ದುಬೈಯಿಂದ ತಂದಿರುವ ಈ ಹಣವನ್ನು ನಿನ್ನ ಕೈಯಲ್ಲಿ ಕೊಡಲು ನಾನೇನು ಕೈಲಾಗದ ಕಂಡು ಹೇಳಿಯಲ್ಲ. ನನ್ನ ಪ್ರಾಣ ಹೋದರೂ ಚಿಂತೆ ಇಲ್ಲ. ಈ ಹಣವನ್ನು ಮಾತ್ರ ನಿನ್ನ ಕೈಯಲ್ಲಿ ಕೊಡಲಾರೆ. ಕೊಡದಿದ್ದರೆ ನಿನ್ನ ದೇಹ ಚಿತ್ರ ವಿಚಿತ್ರವಾಗುವುದು ಈ ನಾಗನ ಕೈಯಲ್ಲೇ ನನ್ನ ಮಗನೇ. ನಾಗ ಅಡಿಯಿಟ್ಟರೆ ಬಿರುತ್ತದೆ ಭೂಮಿ, ಕೈ ಎತ್ತಿದರೆ ತತ್ತರಿಸುತ್ತದೆ ಆಕಾಶ, ತಲೆ ಎತ್ತಿದರೆ ನಡುಗುತ್ತದೆ ಸೃಷ್ಟಿ. ಅಂದಾಗ ಈ ನಾಗನ ಕಣ್ಣು ತಪ್ಪಿಸಿ ಬದುಕಲು ಈ ಭೂಗತ ಲೋಕದಲ್ಲಿ ಯಾವ ನರ ಪಿಳ್ಳಿಗಳಿಂದಲೂ ಸಾಧ್ಯವಿಲ್ಲ. ಈ ನಾಗನನ್ನು ಕೆಣಕುವುದು ಒಂದೇ, ಬಟ್ಟೆಯಲ್ಲಿ ಬೆಂಕಿ ಕಟ್ಟಿಕೊಳ್ಳುವುದು ಒಂದೇ. ನಮ್ಮ ಮುದ್ದಿನ ತಂಗಿ ನಮ್ಮೆಲ್ಲರನ್ನು ಹಗಲಿ ಹೋಗಿ ಇಂದಿಗೆ 3 ವರ್ಷಗಳ ಕಾಲ ಘಟಿಸಿದವು. ತಂಗಿಯ ನೆನಪಿನಲ್ಲೇ ಕಾಲ ಕಳೆಯಬೇಕೆಂದುಕೊಂಡಿರುವ ಈ ವಸಂತನಿಗೆ ಒತ್ತಾಯದಿಂದ ಮದುವೆ ಮಾಡಿಸಿದರು ನನ್ನ ತಮ್ಮಂದಿರು. ಇನ್ನು ಮುಂದಾದರೂ ನನ್ನ ತಂಗಿಯಂತೆ ನನ್ನ ಹೆಂಡತಿ ಕೂಡ ನನ್ನ ತಮ್ಮಂದರಿಗೆ ಚೆನ್ನಾಗಿ ನೋಡಿಕೊಂಡು ಹೋದರೆ
ಇನ್ನು ಮುಂದಾದರೂ ಈ ಬಡವನ ಬಾಳು ಬಂಗಾರವಾಗುವುದನ್ನದೇ ಈ ಬಡಪಾಯಿ ಜೀವಿ ಆಸೆ. ಹಾ ಗೀತಾ, ಲೇ ಗೀತಾ, ಗೀತಾ, ತೋಟಕ್ಕೆ ಹೋದ ನನ್ನ ತಮ್ಮಂದಿರಿಗೆ ಬುತ್ತಿಯನ್ನು ತೆಗೆದುಕೊಂಡು ಹೋಗಿಲ್ಲವೇ ನೀನು? ಇಲ್ಲ ರೀ, ಊಟದ ಸಮಯಕ್ಕೆ ನಾವೇ ಮನೆಗೆ ಬರ್ತೀವಿ. ಹೊತ್ತಿಗೆ ಊಟವನ್ನು ತೆಗೆದುಕೊಂಡು ಬರಬೇಡಂತ ನನ್ನ ಮೈದನರೇ ಹೇಳಿದ್ದಾರೆ. ನೋಡಿದೆಯಾ ಗೀತಾ, ನಿನ್ನ ಮೇಲೆ ನನ್ನ ತಮ್ಮಂದಿರು ಇಟ್ಟಿರುವ ಪ್ರೀತಿ ವಿಶ್ವಾಸವನ್ನು ಬೇಸಿಗೆ ಬಿಸಿಲಿನಲ್ಲಿ ನಡೆಯುತ್ತಾ ಬುತ್ತಿನ ತಲೆ ಮೇಲೆ ಹೊತ್ತಿಕೊಂಡು ಬಂದರೆ ಬಿಸಿಲಿಗೆ ಬಾಡುತ್ತಾಳೆ ನನ್ನ ಅತ್ತಿಗೆ ಎಂದು ತಿಳಿದು ತಾವೇ ಮನೆಗೆ ಊಟಕ್ಕೆ ಬರುತ್ತೀವಿ ಅಂತ ಹೇಳಿ ಹೋಗಿದ್ದಾರಲ್ಲ ಗೀತಾ. ಹೌದರಿ, ಸೂರ್ಯ ಚಂದ್ರನಂತರವ ಮುತ್ತಿನಂತ ನನ್ನ ಮೈದನ ಪಡೆದ ನಾವೇ ಭಾಗ್ಯವಂತರು. ಇರ್ಲಿ, ಮೈದನ ಬರುವ ಸಮಯವಾಯಿತು. ನಾನು ಒಳಗಡೆ ಹೋಗಿ ಊಟವನ್ನು ಸಿದ್ಧತೆ ಮಾಡುತ್ತೇನೆ. ಇಲ್ಲಿ ಗೀತಾ, ಈ ನಿನ್ನ ಮೈದನರ ಊಟದ ಸಿದ್ಧತೆ ಜೊತೆಗೆ ಈ ನಿನ್ನ ಗಂಡನ ಊಟದ ಸಿದ್ಧತೆಯನ್ನು ಮರೆಯಬೇಡವೇ ನನ್ನ ಚಿನ್ನ. ಅಂದ್ರೆ ಏನ್ರಿ? ಈ ನಿನ್ನ ಸುಮಧುರವಾದ ಕಂಠದಿಂದ ಒಂದು ಗೀತೆಯನ್ನಾದರೂ ಹಾಡಬಾರದೆ ನನ್ನ ಮುದ್ದಿನ ರಗಿನಿ? ಆಯ್ತು ರೀ, ನಿಮ್ಮಿಷ್ಟನೇ ನನ್ನಿಷ್ಟ. ಹಾಡೋಣ ಸೌಂದರ್ಯೀತೆ ಹಾಡೋಣ ಸೌಂದರ್ಯೀತೆ ಹಾಡೋಣ ಗೀತೆ ತಿಳಿದು ನೀನಾದರೆ
ಕೋಗಿಲೆ ಕುಣಿವಾದ ಮೇಲೆ ನೀಲನ್ನ ಚಾಮರೆ ಬಾನಲ್ಲ ಕೋಮಲೆ ತಿರುಗು ನೀನಾದರೆ ಹೇ ಹೇ ಹರರ ಹೇ ಹೇ ಹರರ ಹರರ ಹರ ಅತ್ತಿಗೆ ವಾಸಿವು ಹೊಲದಿಂದ ಈಗಲೇ ಬಂದ್ರೇನಪ್ಪ? ಹೌದಣ್ಣ, ಈಗ ಬಂದೆವು. ಅತ್ತಿಗೆ, ಹೊಲದಲ್ಲಿ ಕೆಲಸ ಮಾಡಿ ನನಗೆ ತುಂಬಾ ಹಸುವಾಗುತ್ತದೆ, ಊಟ ಕೊಡು ಬನ್ನಿ. ಆಯ್ತು ನಡ್ರಿಪ್ಪ ಮೈದನ, ಒಳಗಡೆ ಊಟ ಮಾಡುವಿರಂತೆ. ಗೀತಾ, ಈ ನಿನ್ನ ಮೈದುನರಿಗೆ ಊಟ ಪಡಿಸೋದಕ್ಕಿಂತ ಮುಂಚೆ ನನ್ನದೊಂದು ಮಾತನ್ನಾದರೂ ನಡೆಸಿಕೊಡುತ್ತೀಯಾ ಗೀತಾ? ರೀ, 100 ಮಾತು ಹಾಕಿ 10 ಮಾತಾದ್ರೂ ನಾನು ನಡೆಸ್ಕೊಡುತ್ತೇನೆ. ಅದೇನಂತ ಹೇಳಿ. ಗೀತಾ, ನೋಡು ಗೀತಾ, ತಂದೆ ತಾಯಿ ಇಲ್ಲದ ತಬ್ಬಳಿಗಳಾದ ನನ್ನ ತಮ್ಮಂದಿರನ್ನು ಯಾವತ್ತೂ ತಂದೆ ತಾಯಿ ಇಲ್ಲದ ತಬ್ಬಲಿಗಳಾದ ನನ್ನ ತಮ್ಮಂದಿರನ್ನು ಕಣ್ಣಲ್ಲಿ ಕಣ್ಣಿಟ್ಟು ನೋಡುವುದು ಪಾನತ ಮಾಡುತ್ತಾ ಬಂದಿದ್ದೇನೆ. ಅದಕ್ಕೋಸ್ಕರ ಏನು ಅರಿಯದ ನನ್ನ ತಮ್ಮಂದಿರು ಯಾವುದಾದರೂ ಒಂದು ಸಿಟ್ಟಿನ ವೇಳೆಯಲ್ಲಿ ನಿನಗೇನಾದರೂ ಕೆಟ್ಟ ನುಡಿಗಳನ್ನು ಆಡಿದರೆ ಅವರ ಮೇಲೆ ಯಾವ ಕಾಲಕ್ಕೂ ಕೈ ಮಾಡುವುದಿಲ್ಲ ಎಂದು ನನಗೆ ಮಾತು ಕೊಡು. ಆಯ್ತು ರೀ, ನಿಮ್ಮ ಮಾತನ್ನು ಈ ನನ್ನ ಮೈದನರು ಅಷ್ಟೇ ಅಲ್ಲ, ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳಿಗಿಂತ ಹೆಚ್ಚಾಗಿ ನಾನು ಇವ್ರನ್ನ ಜೋಪಾನ ಮಾಡ್ತಾ ಇದ್ದೀನಿ. ಅದಕ್ಕಿಂತ ನಾನು ನಿಮಗೆ ಮಾತು ಕೊಡ್ತೀನಿ ಸ್ವಾಮಿ. ನೋಡಿದೆಯಣ್ಣ ಈ ನನ್ನ ಅತ್ತಿಗೆ ಉದಾರ ಗುಣವನ್ನು. ಇಂಥ ಚಿನ್ನದಂತ ಅತ್ತಿಗೆಯನ್ನ ಪಡೆದು ನಾವೇ ಪುಣ್ಯವಂತರು. ಆದರೆ ಅಣ್ಣ, ನನ್ನ ಅತ್ತಿಗೆಯ ಈ ಉದಾರ ಗುಣ ಯಾವ ಕಾಲಕ್ಕೂ ನಮ್ಮ ಮೇಲೆ ಹೀಗೆ ಇರಲೆಂದು ಆ ನನ್ನ ತಂದೆ ಶಿವಲಾಲನಲ್ಲಿ ಬೇಡಿಕೊಳ್ಳುತ್ತೇನೆ. ಎಲ್ಲರೂ ಕೈಕಾಲು ಮುಖ ತೊಳೆದುಕೊಂಡು ಊಟಕ್ಕೆ ಬನ್ನಿ, ಎಲ್ಲರೂ ಸೇರಿ ಊಟ ಮಾಡೋದಂತೆ. ಆಗಲಿ ಅತ್ತಿಗೆ. ಅಲ್ಲುಂಟು ಇಲ್ಲುಂಟು ಕಾಣದ ದೇವರನು ಹುಡುಗೂರು ಏಕೆ ನೀರಲ್ಲಿ ಮುಳುಗಿ ಏಳುತ್ತಾ ಸುಯುವುದು ಏಕೆ ಮನೆಯೇ ಮಂತ್ರಾಲಯ ಮನಸೇ ದೇವಾಲಯ ಮನೆಗೆ ಮಂತ್ರಾಲಯ ಮನಸೇ ದೇವಾಲಯ ಮನೆಗೆ ಮಂತ್ರಾಲಯ ಮನಸೇ ದೇವಾಲಯ ದೇವರೆಂದು ಪ್ರೇಮ ಸ್ವರೂಪ ಪ್ರೀತಿ ಮಾತೆ ನಂದಾದೀಪ ದೇವರೆಂದು ಪ್ರೇಮ ಸ್ವರೂಪ ಪ್ರೀತಿ ಮಾತೆ ನಂದಾದೀಪ ಹರಿದು ಬಾಳಲು ಜನ್ಮ ಸ್ವಾರ್ಥ ಮನೆಗೆ ಮಂತ್ರಾಲಯ ಮನಸೇ ದೇವಾಲಯ ಮನೆಗೆ ಮಂತ್ರಾಲಯ ಮನಸೇ ದೇವಾಲಯ. ನಮ್ಮ ಬಾಳೆಂಬ ಆಕಾಶದಲ್ಲಿ ಮಕ್ಕಳೇ ನಮ್ಮ ಬಾಳೆಂಬ ಆಕಾಶದಲ್ಲಿ ಮಕ್ಕಳೇ ಅಣ್ಣನ ಪ್ರೇಮ ಅತ್ತಿಗೆ ಪ್ರೇಮ
ದೇವರೆಂದು ಪ್ರೇಮ ಸ್ವರೂಪ ಪ್ರೀತಿ ಮಾತೆ ನಂದ ದೀಪ ದೇವರೆಂದು ಪ್ರೇಮ ಸ್ವರೂಪ ಪ್ರೀತಿ ಮಾತೆ ನಂದ ದೀಪ ಅರಿತು ಬಾಳಲು ಜನ್ಮ ಬನ್ನಿ ಎಲ್ಲರೂ ಸೇರಿ ಊಟ ಮಾಡೋರಂತೆ. ಬಂದ 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 ಸಿಡಿಗುಂಡು ಬಂದ 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 ಬೆಕ್ಕಿ ಚೆಂಡು ಬಂದ 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 ಸಿಡಿಗುಂಡು ಬಂದ 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 ಬೆಕ್ಕಿ ಚೆಂಡು ಬಿಡಬೇಡ ಬಿಡಬೇಡ ಬೇಡ ಬಿಡಬೇಡ ಬಿಡಬೇಡ ಬೇಡ ಬಿಡಬೇಡ ಬಿಡಬೇಡ ಬೇಡ ಬಿಡಬೇಡ ಬಿಡಬೇಡ ಮಸ್ತ್ರೇ ಮಸ್ತ್ರ ಕಣ್ಣಿಟ್ಟ ಕಾರ್ಯ ಇಟ್ಟ ಗುರಿ ಇದುವರೆಗೂ ಎಂದು ತಪ್ಪಿಲ್ಲ, ಮುಂದೆ ತಪ್ಪೋದೇ ಇಲ್ಲ. ಅದರಂತೆ ನಾ ಕಣ್ಣಿಟ್ಟ ಶಿವನ ತಂಗಿ ಚಂದ್ರ ತನ್ನ ಶೀಲ ಕಳೆದುಕೊಂಡು ಕೊನೆಗೆ ಯಮನ ಪಾದ ಸೇರಿದಳು. ಬಟ್ ಕಣ್ಣಿಗೆ ನಟ್ಟ ಸುರ ಸುಂದರಿಯರ ದೇಹ ಸುಖ ಪಡೆದು ಅವರ ಶೀಲ ಸಮಾಧಿ ಮಾಡಲು ಪಣ ತೊಟ್ಟ ನಿಂತಿದ್ದಾನೆ ಹಠ ತೊಟ್ಟ ಹುಲಿಯಾದ ನರ ಅಂತಕ. ಶಿವ, ಇಲ್ಲಿಗೆ ನನ್ನ ಪ್ರತಿಕಾರದ ಸೇಡಿನ ಕಿಡಿ ನಂದಿತ್ತೆಂದು ನೀ ತಿಳಿಯಬೇಡ. ಇನ್ನು ಮುಂದೆ ನಿನ್ನ ಅತ್ತಿಗೆಯಾಗಿ ನಿನ್ನ ಮನೆ ಕಾಲಿಟ್ಟ ಗೀತಾಳ ಶೀಲ ಈ ನರಹಂತಕನ ಸೇಡಿನ ಸರ ಪಂಜರದಲ್ಲಿ ಸಿಕ್ಕು ಒಡೆದ ಮಣ್ಣಿನ ಮಡಿಕೆ ಆಗಲೇಬೇಕು. ಇದಕ್ಕೂ ನೀ ಬಗ್ಗದಿದ್ದರೆ ನಿನ್ನ ವಾಸ ಜೈಲಿನಲ್ಲಿ. ಇವನೇ ಇವನೇ ಖಳನಾಯಕ ಇವನೇ ಇವನೇ ಖಳನಾಯಕ ಇವನೇ ಇವನೇ ಖಳನಾಯಕ ಇವನೇ ಇವನೇ ಖಳನಾಯಕ ಕರ್ನಾಟಕದ ಹದ್ದಿಗೆ ಸಿಂಹಂತ ಸಿಂಹ ದೊಡ್ಡ ದತ್ತರಕ್ಕೆ ಹಣ ಗಳಿಸಿ ಕುಬೇರನಾಗಿ ನಿಂತಿರುವ ಖಾತೆ ನೀ
ಗಳಿಸಿದ ಸಿರಿ ಸಂಪತ್ತಲ್ಲ, ಗಂಡುಗಳಿಗೆ ಹಿಮ್ಮದ ಮರ್ಯಾದ ಈ ನಾಗನ ಸೇನೆಂಬ ಸೇನೆಗೆ ಸಿಕ್ಕು ನುಚ್ಚು ನೂರಾಯ್ತು. ಅರ್ಥಾತ್ ಇಂದಿನಿಂದ ನೀನು ಬೀದಿ ಭಿಕ್ಷಕ. ಯಾರಿಂದ? ಈ ಕಿಲ್ಲರ್ ನಾಗನಿಂದ. ಏ ದರಡಕೋರನ ಮಗನೇ, ನಿಲ್ಲು. ಹುಲಿಯಂತೆ ಇರುವ ಈ ಕಾರ್ತಿಕನ ಮನೆಗೆ ನುಗ್ಗಿ ಹಣ ದೋಚಿಕೊಂಡು ಹೋಗುವಷ್ಟು ಧೈರ್ಯವೇ ನಿನಗ? ಲೇ ಕಾತೆ, ಇದು ನಿನ್ನ ಮನೆಯಾದರೇನು ಇಂಟರ್ನ್ಯಾಷನಲ್ ಟೆರರಿಸ್ಟ್ ಮನೆಯಾದರೇನು? ಹಸಿದ ಹೆಬ್ಬುಲಿ ಅಂತ ನುಗ್ಗಿ ಕೈಗೆ ಸಿಕ್ಕವರನ್ನು ಕತ್ತರಿಸಿ ಕಣ್ಣಿಗೆ ಕಂಡತನ್ನು ದೋಚಿಕೊಂಡು ಹೋಗೋದೇ ಈ ನಾಗನ ಹೊತ್ತು ಗುಣ. ಗುಣ ಏನಾಗ ಹುಟ್ಟು ಗುಣ ಎಂಬ ಸಿಕ್ಕವರ ಮನೆಗೆ ನುಗ್ಗಿ ಕೈಗೆ ಸಿಕ್ಕವರನ್ನು ಕತ್ತರಿಸಿ ಕಣ್ಣಿಗೆ ಕಂಡದನ್ನು ದೋಚಿಕೊಂಡು ಹೋಗಲು ಇದೇ ನಿಮ್ಮ ಅಪ್ಪನ ಮನೆಯಿಂದ ತಿಳಿದುಕೊಂಡ್ರೆ ಯಾಕಾತ್ತ? ಕಂಡ ಬಂಡವರ ಚೆಂಡು ಮುರಿದು ಶ್ರೀಮಂತರ ಆಸ್ತಿ ಕಸಿದುಕೊಂಡು ಬರುತ್ತಿರುವ ನಿಮ್ಮಂತ ಶ್ರೀಮಂತರ ಶಿರ ಕತ್ತರಿಸಿ ಶಿವನ ಪಾದಕ್ಕೆ ಪಾತ್ರ ಮಾಡಲು ಧರೆಯಿಂದ ಸಿಡಿದು ಬಂದ ನಾಗರ ನಾಗರ ಏನಾಗ 110 ಹಳ್ಳಿಗಳಿಗೆ ಪುಂಡ ಪುರುಷನಾದ ಈ ಕಾರ್ತಿಕನಿಗೆ ಮಿಡಿನಾಗರ ಹಾವಿನಂತೆ ಹೆದರಿಕೆ ತೋರಿಸುವಿಯಾ ಬಡಕೊನ್ನೆ? ಪುಂಡ ಪುರುಷ ನಿಮ್ಮಂತ 110 ಹಳ್ಳಿಗಳ ಪುಂಡ ಪುರುಷರ ಸೊಕ್ಕ ನಡಗಿಸುವ ಗಂಡು ಹುಲಿಗಳ ಗಂಡ ಈ ನಾಗ. ನೋಡು, ಸುಮ್ಮನೆ ಈ ನಾಗನ ತಾಳ್ಮೆಯ ಬಗ್ಗೆ ಪರೀಕ್ಷಿಸಬೇಡ. ಈ ನಾಗ ಒಮ್ಮೆ ತಾಳ್ಮೆ ಕಳೆದುಕೊಂಡು ತಳಮರೆತ್ತಿದರೆ ವೈರಿಗಳ ರಕ್ತ ಕಾಣಿಸಿದ ಮತ್ತೆ ಈ ತಲವಾರು ಕೈಗೊಳಿಸಲ್ಲ. ನನ್ನ ದಾರಿಗೆ ನೀ ಅಡ್ಡ ಬಂದು ನಿನ್ನ ರುಂಡ ತೆಗೆದುಕೊಳ್ಳಬೇಡ. ಇದು ಈ ನಾಗನ ಲಾಸ್ಟ್ ವಾರ್ನಿಂಗ್. ಈ ಕಾರ್ತಿಕನಿಗೆ ಲಾಸ್ಟ್ ವಾರ್ನಿಂಗ್ ಮಾಡುವ ಪುಂಡ ಇನ್ನು ಯಾವನೋ ಹುಟ್ಟಿಲ್ಲ. ಈ ಸುಳಿಕೇರಿ ತಾಂಡದಲ್ಲಿ ತಪ್ಪಿ ನೀ ಹುಟ್ಟಿದ್ದೆ ನಿಜವಾದರೆ ಮಗನೇ ನಿನ್ನ ಪ್ರಾಣ ಹಾರುವುದು ಈ ಕಾರ್ತಿಕನ ಕೈಯಲ್ಲಿಂದ ತಿಳಿದುಕೋ. ಈ ನಾಗನ ಪ್ರಾಣ ತೆಗೆಯುವ ಕುನ್ನಿ ಇನ್ನು ಈ ಸೃಷ್ಟಿಯಲ್ಲಿ ಯಾವನು ಹುಟ್ಟಿಲ್ಲ. ಒಂದು ವೇಳೆ ಈ ನಾಗನ ಪ್ರಾಣ ತೆಗೆಯಲು ಆ ಯಮ ಬಂದರು ಕೂಡ ಆ ಯಮನ ತಲೆಯನ್ನು ಕಳೆದು ಅವನ ರಕ್ತವನ್ನು ಕುಡಿಯುವ ಭೂಗತ ಲೋಕದ ಯಮಧೂತ ಈ ಕಿಲ್ಲರ್ ನಾಗ. ಈ ನಾಗನೆಂದರೆ ದೇವನೋ ದೇವತೆಗಳು ನಡುಗುತ್ತಿರುವಾಗ ಆಫ್ಟರ್ ಒಂದು ಕಚಡ ಶ್ರೀಮಂತರ ಕೂಸಾದ ಕಾರ್ತಿಕ್ ನೀನ್ ಯಾವ ಲೆಕ್ಕಲೇ ಬಚ್ಚ? ಏನಾಗೋ ಅಂದು ದುಬಾಯ್ ಬ್ಯಾಂಕಿನಿಂದ ನನ್ನ ಕರೆಯವನಾದ ಕಿರಾತಕ ಹಣ ತರುತ್ತಿರುವಾಗ ಅವನ ತಲೆ ಕಡಿದು ಹಣ ಕಸಿದುಕೊಂಡು ಹೋಗಿದ್ದಲ್ಲದೆ ಎಂದು ಕಳ್ಳತನದ ವೇಷ ಹಾಕಿ ನನ್ನ ಮನೆಗೆ ನುಗ್ಗಿ ಹಣ ದೋಚಿಕೊಂಡು ಹೊರಟಿರು ಎಂದಾಗ ನೀನು ಭೂಗದ ಲೋಕದ ಕಿಲ್ಲರ್ ನಾಗನೇ ನಿಜ. ಆದರೆ ನಮ್ಮಂತ ಶ್ರೀಮಂತರನ್ನು ಎದುರಾಕಿಕೊಂಡು ನೆಗೆದು ಬಿದ್ದ ಸಾಗಡಲೇ ಇವನು ಕಿಚ್ಚ. ಕಿಚ್ಚ ಎಂದರೆ ಬೆಂಕಿ. ಬೆಂಕಿ ಎಂದು ರೂಪವೇ ಆ ಸೂರ್ಯ. ಆ ಸೂರ್ಯನ ಮೂರು ನಂಬುತ್ತಾರವೇ ಈ ಬ್ಲಾಕ್ ಟೈಗರ್ ಬಳ್ಳಾರಿ ನಾಗ. ಏನಾಗೋ ಶ್ರೀಮಂತನಾಗಬೇಕೆಂಬ ಆಸೆ ನಿನ್ನಲ್ಲಿ ಇರದಿದ್ದರೆ ಈ ಹಣವನ್ನು ತೆಗೆದುಕೊಂಡು ಹೋಗಿ ಏನು ಮಾಡುವೆ? ಶ್ರೀಮಂತನಾಗಬೇಕೆಂಬ ಆಸೆ ಲೇ ಕಾರ್ತಿಕ್, ಈ ನಾಗ ಶ್ರೀಮಂತನಾಗಬೇಕೆಂದು ಮನಸ್ಸು ಮಾಡಿದರೆ ಚಿಟ್ಟಿಗೆ ಹೊಡೆದರಲ್ಲಿ ಕುಬೇರನಾಗಬಲ್ಲ. ಶ್ರೀಮಂತನಾಗಬೇಕೆಂಬ ದುರಾಲೋಚನೆ ನನಗಿಲ್ಲ. ಬಡವರಲ್ಲಿ ಬಡವನಾಗಿ ಬಡವರ ಬಾಳಿನಲ್ಲಿ ಭಾಗಿಯಾಗಿ ಬಾಳಬೇಕೆನ್ನುವುದೇ ಈ ಬಹದ್ದೂರನ ಗುರಿ. ಶ್ರೀಮಂತನಾಗಬೇಕೆಂಬ ಆಸೆ ನಿನ್ನಲ್ಲಿ ಇದ್ದರೆ ಶ್ರೀಮಂತನಾಗಬೇಕೆಂಬ ಆಸೆ ನಿನ್ನಲ್ಲಿ ಇರದಿದ್ದರೆ ಈ ಹಣವನ್ನು ತೆಗೆದುಕೊಂಡು ಹೋಗಿ ಏನು ಮಾಡುವೆ? ನಿಮ್ಮಂತ ಬಂಡರ ಹಣ ಕಿತ್ತುಕೊಂಡು ಹೋಗಿ ಏನು ಮಾಡುತ್ತೇನೆ ಗೊತ್ತಾ? ಬದಾಮಿ ಬನಶಂಕರಿ, ಕೊಲ್ಲಾಪುರ ಮಹಾಲಕ್ಷ್ಮಿ, ತಿರುಪತಿ ತಿಮ್ಮಪ್ಪ, ಸೌದತ್ತಿ ಗುಡ್ಡದ ಯಲ್ಲಮ್ಮ, ಚಿಂಚಲಿ ಮಾಯಮ್ಮ,
ಇಟಗಿ ಭೀಮಮ್ಮನಂತ ದೊಡ್ಡ ದೊಡ್ಡ ಪುಣ್ಯ ಕ್ಷೇತ್ರಗಳ ಮುಂದೆ ಕುಳಿತು ಭಿಕ್ಷೆ ಬೇಡುವ ಕುರುಡ ಕೊಂಡರಿಗೆ ದಾನ ಮಾಡುತ್ತೇನೆ. ನಾನು ನಿನ್ನನ್ನು ಜೀವಂತವಾಗಿ ಬಿಟ್ಟರಲ್ಲವೇ, ಈ ಹಣವನ್ನು ನೀನು ಕುರುಡಕೊಂಡರಿಗೆ ದಾನ ಮಾಡಬಹುದು. ಈಗಲೇ ನಿನ್ನನ್ನು ಸೊಟ್ಟು ಬಿಸಾಕು ಬಿಡ್ತೇನೆ ಮಗನೇ. ನಾನು ಶೂಟ್ ಮಾಡುವ ಗುಂಡಿಗಿನಿದೆಯಾ? ಹಾಗಾದರೆ ಶೂಟ್ ಮಾಡು. ನಿನ್ನ ಬಾಡಿಯಲ್ಲಿ ಓಡಾಡ್ತಾರೋ ರಕ್ತ ಒಟ್ಟಲ್ ರಕ್ತ ಅಪ್ಪಂದ್ರೆ ಆಗಿದ್ರೆ ಚಿಲ್ಡ್ರೆ ಬಿಹಾರಿ ರೌಡಿಗಳನ್ನ ಕಳಿಸ್ತಾ ಇರಲ್ಲ. ನನ್ನ ಡೀಲ್ ಮಾಡೋದಕ್ಕೆ ಬ್ಯಾಕಲ್ಲಿ ಗ್ಯಾಂಗು ಕೈಯಲ್ಲಿ ಹಂಗಿದ್ರೆ ಸಾಲದು, ತಲೆಯಲ್ಲಿ ಮೂಲ ಎದಬೇಕು. ಕಚ್ಚ ಉಷ್ಣ ನೆಟ್ಟಾಡ್ಸ್ಕೊಂಡು ಕೊಚ್ಚೋ ನಾಗ ಇವನು. ಪಕ್ಕದಲ್ಲಿ ಕುಂತ ಮೇವು ಅನ್ನೋ ಬೆಕ್ಕು ನೀನು. ಶಿವಾಜಿನಗರ ನೆಂದು ಜಯನಗರ ನಂದಂತ ಬಾರ ಕಂಬಾಳ ನಾಯಿ ನೀನು. ಎನಿ ಏರಿಯಾ ಎನಿ ಕಂಡೀಷನ್ 24 ಆಟ ಆಡೋ ಗೂಳಿ ಇವನು. ಈ ಗೂಳಿ ಜೊತೆ ಆಟ ಆಡೋಕ್ ಮೂಡ್ ಬಂದ್ರೆ ಚಿಲ್ಡ್ರೆ ನನ್ನ ಮಕ್ಕಳನ್ನ ಕಳ್ಸೋದನ್ನ ಬಿಟ್ಟು ಎಷ್ಟು ಪೇಸ್ಟ್ ಬಾ ಹೇಳಿದ್ದನ್ನ ವಾರ್ನಿಂಗ್ ಆಗಿ ತಗೊಂಡ್ರೆ ನಿನಗೆ 100 ವರ್ಷ ಆಯಸ್ಸು. ಚಾಲೆಂಜ್ ಆಗಿ ತಗೊಂಡ್ರೆ ನಿನಗೆತ್ತದಕ್ಕೆ 2 ನಿಮಿಷ. ಹೇಳಿ ಮಾಡೋ ಗಾಂಡು ನೀನು, ಹೇಳಿ ಮಾಡೋ ಗಾಂಡು ನಾನು. ತಲೆ ಅಲ್ಲೋಡೈತಲ್ಲ ಹಾಗೆ ಹಾಗೆ ಆಗೋಗ್ತೀಯ. ಆ ಗುಂಡಿಗೆ ನಿಲ್ಲವೇ ಗಾಂಡು. ಸುಮ್ಮನೆ ನನ್ನ ಬಾಡಿಗೆ ನನ್ನನ್ನು ಬಿಟ್ಟರೆ ಈ ಹಣ ಭಿಕ್ಷಕರಿಗೆ ಮುಟ್ಟುತ್ತದೆ. ಇರದಿದ್ದರೆ ನೀ ಗಳಿಸಿದ ಹಣ ನಿನ್ನ ಕಣ್ಣೆದುರಿಗೆ ಸುಟ್ಟು ಬೂದಿ ಆಗುತ್ತದೆ. ಹಣ ಸುಟ್ಟರೆ ನಿನ್ನ ಪರಿಣಾಮ ನೆಟ್ಟಗಿರುವುದಿಲ್ಲ. ಮರ್ಯಾದೆಯಿಂದ ಬಿಟ್ಟು ಬಿಡು ಮಗನೇ. ಪುಂಡ ಇನ್ನು ಈ ನಾಗನ ಪುಂಡತನ ಮೇಲೆ ಅನುಮಾನವೇ ಕಾಪಿ? ಹಾಗಂದರೆ ನೋಡು, ಗಂಡತೆಯ ಗುಂಡಿಗೆ ನಿಗಿದ್ದರೆ ಗಂಟೆಲ್ಲ ನೋಡು ಈ ನಾಗನ ಪುಂಡತನ ಸಾಹಸವನ್ನು. ಹಣ ಸುಟ್ಟರೆ ನಿನ್ನ ಪರಿಣಾಮ ನೆಟ್ಟಗಿರುವುದಿಲ್ಲ. ಮರ್ಯಾದೆಯಿಂದ ಬಿಟ್ಟು ಬಿಡು ಮಗನೇ. ಕುತ್ತೆ ಆವಾಜ್ ಬಂದ್ ಕರೋ. ಜಾಸ್ತಿ ಆವಾಜ್ ಮಾಡಿದರೆ ನಿನ್ನನ್ನು ಸುಟ್ಟು ಬೂದಿ ಮಾಡುತ್ತಾನೆ. ಬಿಡಬೇಕಾ? ಕಾತಿ, ಏನು ಕಿಸಿದೆಯೋ ಕಿಸಿ, ಏನು ಹರಿದೆಯೋ ಹರಿ, ನಾನು ನೋಡೇ ಬಿಡುತ್ತೇನೆ. ಕುತ್ತೆ ಆವಾಜ್ ಬಂದ್ ಕರೋ. ಜಾಸ್ತಿ ಆವಾಜ್ ಮಾಡಿದರೆ ನಿನ್ನನ್ನು ಸುಟ್ಟು ಬೂದಿ ಮಾಡುತ್ತೇನೆ. ನನ್ನ ತಂದೆ ತಾತನ ಕಾಲದಿಂದಲೂ ಗುಡ್ಡದತ್ತರಕ್ಕೆ ಕಳಿಸುತ್ತಾ ಬಂದ ಹೆಣವನ್ನು ಸುಟ್ಟು ಈ ರೀತಿ ಮಚ್ಚು ಹಿಡಿದು ಗುಂಡಾಗಿರಿ ಮಾಡೋದು ನಾಗನಾದ ನಿನ್ನ ಧರ್ಮವಲ್ಲ. ಧರ್ಮ ಏನೆನ್ನುವುದು ನಾಗನಿಗೆ ಚೆನ್ನಾಗಿ ಗೊತ್ತು. ಆದರೆ ಅದನ್ನು ಪಾಲಿಸಬೇಕಂತಿಲ್ಲ. ಆ ಧರ್ಮದ ಗುಣ ಲಕ್ಷಣಗಳು ಗೊತ್ತು. ಆದರೆ ಈ ನಾಗನ ಬೇಟ ನಿಲ್ಲಲ್ಲ. ದಿಸ್ ಇಸ್ ಮಾಂಡ್ ಜಗಮಾಂಡ. ನನ್ನ ಮನೆಗೆ ಬಂದು ನನ್ನ ಕಣ್ಣ ಮುಂದೆ ರದ್ದಿ ಪೇಪರ್ ಅಳಿತನ ಸೊಟ್ಟು ಪುಂಡನಾಗಿ ಹೋದೆಯ ಸೊಕ್ಕಿನ ಕೊನ್ನೆ. ಸಮಯ ನೋಡಿ ನಿನ್ನ ದೇಹವನ್ನು ಹರಿದು ನನ್ನ ಪಾದಕ್ಕೆ ಪುಷ್ಪವಾಗಿ ಹಾಕದಿದ್ದರೆ ನನ್ನ ಹೆಸರು
ಕ್ರಾಂತಿ ಗಿಡಕದರ ಕಾರ್ತಿಕನೇ